ಪ್ರೈಸ್ ದ ಲಾರ್ಡ್. ಪ್ರಭೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ಮತ್ತೊಂದು ದಿನ ನಮಗೆ ಕರುಣಿಸಿದ್ದಾರೆ. ಈ ದಿನ ದೇವರು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಈ ದಿನ ದೇವರು ಅನ್ನಪಾನ ಗಾಳಿ ಬೆಳಕು ನೀರು ನಮಗೆಲ್ಲ ಅನುಗ್ರಹವಾಗಿ ಕೊಟ್ಟಿದ್ದಾರೆ. ಈ ದಿನ ಜೀವ ಶ್ವಾಸವು ಬುದ್ಧಿಶಕ್ತಿ ಸಾಮರ್ಥ್ಯವು ಎಲ್ಲ ನಮ್ಮ ಕುಟುಂಬ ಮಕ್ಕಳು, ನಮ್ಮ ಜಾಬು, ನಮ್ಮ ಕೆಲಸ, ಮತ್ತೊಂದು ಈ ದಿನವನ್ನು ನೋಡಲಿಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ಸದಾ ಕೃತಜ್ಞತೆ ಸಲ್ಲಿಸುತ್ತಾ, ಆತನ ಮಾಡಿದ ಎಲ್ಲ ಅನುಗ್ರಹಗಳಿಗಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಕೃತಜ್ಞತೆ ಸಲ್ಲಿಸ್ತಾ ನಾವು ಜೀವಿಸೋಣ. ಪ್ರೈಸ್ ದ ಲಾರ್ಡ್. ಬನ್ನಿ, ಇಂದಿನ ವಾಗ್ದಾನ ಮತ್ತು ಕರೆಯನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸೋಣ. ಯೆಶಾಯ ಪ್ರವಾದ ಗ್ರಂಥ 4ನೇ ಅಧ್ಯಾಯ ವಚನ 5-6 ಧ್ಯಾನಿಸೋಣ. ಸಿಯೋನ ಪರ್ವತದ ಮೇಲೆಲ್ಲ, ಅಲ್ಲಿನ ಸಭಾ ಕೂಟಗಳ ಮೇಲೆಲ್ಲ ಹಗಲಿನಲ್ಲಿ ಧೂಮ ಮೇಘವನ್ನು, ರಾತ್ರಿಯಲ್ಲಿ ಪ್ರಜ್ವಲಿಸುವ ಅಗ್ನಿ ಪ್ರಕಾಶವನ್ನು ಉಂಟು ಮಾಡುವರು. ದೇವರ ಮಹಿಮೆ ಛತ್ರಿಯಂತೆ, ಚಪ್ಪರದಂತೆ ಎಲ್ಲರನ್ನೂ ಆವರಿಸುವುದು. ಅದು ಹಗಲಿನಲ್ಲಿ ಬಿಸಿಲಿನಲ್ಲಿ ನೆರಳನ್ನು, ಮಳೆಗಾಲ ಬಂದಾಗ ಆಶ್ರಯವನ್ನು ಕೊಡುವ ಮಂಟಪವಾಗಿರುವುದು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇದು ದೇವರ ವಾಗ್ದಾನ ಮತ್ತು ಕರೆಯಾಗಿದೆ. ದೇವರು ಎಲ್ಲ ಸಿಯೋನನ ಪರ್ವತದ ಮೇಲೆ, ಸಭಾಕೂಟಗಳ ಮೇಲೆ ನಾನು ಧೂಮ ಮೇಘವನ್ನು, ಪ್ರಕಾಶವನ್ನು ಉಂಟು ಮಾಡ್ತೀನೆಂದು ದೇವರು ವಾಗ್ದಾನ ಮಾಡ್ತಿದ್ದಾರೆ. ಯಾರಾಗಿದ್ದಾರೆ ಈ ಪ್ರಕಾಶವು? ಪರಿಶುದ್ಧಾತ್ಮರಾಗಿದ್ದಾರೆ. ದೇವರಾತ್ಮ ಎಲ್ಲರನ್ನು ಆವರಿಸುವಂತ ನಾನು ಇದ್ದೀನೆಂದು ದೇವರಾತ್ಮ ನುಡಿತಿದ್ದಾರೆ. ಪ್ರಿಯರೇ, ಆ ದೇವರಾತ್ಮ ಒಂದು ಛತ್ರಿಯಂತೆ, ಒಂದು ಚಪ್ಪರದಂತೆ, ಒಂದು ಮಂಟಪದಂತೆ ನಮ್ಮೆಲ್ಲರ ಮೇಲೆ ಆವರಿಸಲ್ಪಟ್ಟಿದೆ. ಅದು ಬಿಸಿಲಿನಲ್ಲಿ ನೆರಳು ಕೊಡುತ್ತದೆ, ಮಳೆಗಾಲದಲ್ಲಿ ನಮಗೆ ಆಶ್ರಯ ಕೊಡುವ ಮಂಟಪವಾಗಿ ಆ ದೇವರ ಆತ್ಮ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಪ್ರಿಯರೇ, ಪರಿಶುದ್ಧಾತ್ಮರು ಯಾರ ಜೀವನದಲ್ಲಿ ಘನವಾಗಿ ಅವರು ಪ್ರವೇಶ ಮಾಡುವುದಿಲ್ಲ. ನೀನು ಅವರನ್ನು ಪ್ರೀತಿಸುವುದಾದರೆ, ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ಅವರು ನಿನ್ನಲ್ಲಿಗೆ ಪ್ರವೇಶ ಮಾಡಲು ಇಷ್ಟಪಡ್ತಾರೆ. ಪ್ರಿಯರೇ, ಪರಿಶುದ್ಧಾತ್ಮರಿಗಾಗಿ ನಿನ್ನ ದೇಹಾತ್ಮವನ್ನು ಅವರ ಹತೋಟಿಗೆ ನೀನು ಕೊಡುವುದಾದರೆ ಅವರು ನಿನ್ನನ್ನು ಉಪಯೋಗಿಸ್ತಾರೆ. ಪ್ರಿಯರೇ, ನಾವು ಈ ದೇವರ ಆತ್ಮ ಯಾವ ರೀತಿಯೆಲ್ಲ ಪ್ರವಾದಿಗಳನ್ನು ನಡೆಸಿದರೆಂಬುದು ಚಿಂತಿಸಿ ನಾವು ಧ್ಯಾನಿಸುವುದಾದರೆ, ಒಂದು ಕ್ಷಣ ವಿಮೋಚನ ಕಾಂಡ 16ನೇ ಅಧ್ಯಾಯ 10ನೇ ವಚನದಲ್ಲಿ, ಅಂತೆ ಆರೋನು ಇಸ್ರಾಯೇಲ್ ಸಮಾಜಕ್ಕೆಲ್ಲ ಈ ಮಾತುಗಳನ್ನು ತಿಳಿಸುತ್ತಿರುವಾಗಲೇ ಆ ಜನರು ಮರುಭೂಮಿ ಕಡೆಗೆ ನೋಡಿದರು. ಆಗ ಮೇಘದಲ್ಲಿ ಸರ್ವೇಶ್ವರ ತೇಜಸ್ಸು ಅವರಿಗೆ ಕಾಣಿಸಿತ್ತು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಆ ಇಸ್ರಾಯೇಲ್ ಜನರಿಗೆ ಸರ್ವೇಶ್ವರ ದರ್ಶನದ ಮೂಲಕ ಪರಿಶುದ್ಧಾತ್ಮರು ತೇಜಸ್ಸನ್ನು ತೋರಿಸಿ ಅವರಿಗೆ ಆಶ್ರಯವನ್ನು ನೀಡಿದರು. ಪ್ರಿಯರೇ, ಮೋಸೆ ಇಸ್ರಾಯೇಲ್ ಜನರನ್ನು ಕರೆದುಕೊಂಡು ಬರಬೇಕಾದರೆ ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಪರಿಶುದ್ಧಾತ್ಮರು ಅವರಿಗೆ ಬೆಳಕನ್ನಲ್ಲಿ ಉಂಟು ಮಾಡಿತ್ತು. ಪ್ರಿಯರೇ, ಇಸ್ರಾಯೇಲ್ ಪಡೆಗೆ ಬೆಳಕನ್ನು, ಈಜಿಪ್ಟಿನವರ ಪಡೆಗೆ ಕತ್ತಲೆಯನ್ನು ಉಂಟು ಮಾಡಿತ್ತು. ಅಲ್ಲಿ ದೇವದೂತರ ಸ್ಥಳವನ್ನು ಬದಲಾಯಿಸಿ ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಪರಿಶುದ್ಧಾತ್ಮರಲ್ಲಿ ಇಸ್ರಾಯೇಲ್ ಜನರನ್ನು ಮುನ್ನಡೆಸಿ ಕರೆದುಕೊಂಡಂಥ ದೇವರ ಆತ್ಮವು ಇದು ನಿನ್ನ ಮತ್ತು ನನ್ನನ್ನು ಆವರಿಸಲ್ಪಟ್ಟಿದೆ. ಈ ಭೂಮಿಯಲ್ಲಿ ಎಲ್ಲ ಮಕ್ಕಳ ಮೇಲೆ, ಎಲ್ಲ ಜನಾಂಗಗಳ ಮೇಲೆ, ಎಲ್ಲ ಪ್ರವಾದಿಗಳ ಮೇಲೆ, ಆದಿಕಾಂಡದಿಂದ ಪ್ರಕಟಣದ ಗ್ರಂಥದವರೆಗೂ ದೇವರ ಆತ್ಮ ಯಾವ ರೀತಿ ಆವರಿಸಲ್ಪಟ್ಟಿದೆಂಬುದು ನಾವು ಚಿಂತಿಸಿ ಧ್ಯಾನಿಸೋಣ. ಎಲೀಷ ಪ್ರವಾದಿ ಆತನ ಪರಲೋಕಕ್ಕಿನ್ನು ಹೋಗಬೇಕಾದ ಕೆಲವು ನಿಮಿಷಗಳಲ್ಲಿ ರಥವೊಂದು ಇಳಿದು ಬಂದು ಬೆಂಕಿ ರೂಪದಲ್ಲಿ ಅವರನ್ನು ವಿಂಗಡಿಸಿ ಪರಲೋಕ ರಾಜ್ಯಕ್ಕೆ ಎಲಿಯ ಪ್ರವಾದನನ್ನು ಕರೆದುಕೊಂಡು ಹೋಗಿದ್ದು ಪರಿಶುದ್ಧಾತ್ಮರಾಗಿದ್ದಾರೆ. ಪ್ರಿಯರೇ, ಈ ಸತ್ಯವನ್ನು ನಾವು ಮರೆಯಬಾರದು. ಮೋಶೆ 40 ದಿನಗಳ ಕಾಲ ಸೀನಾಯಿ ಬೆಟ್ಟದಲ್ಲಿ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಿರಬೇಕಾದರೆ ಆ ಸೀನಾಯಿ ಬೆಟ್ಟದ ಸುತ್ತಲೂ ಪರಿಶುದ್ಧಾತ್ಮರ ಬೆಂಕಿ ಆವರಿಸಲ್ಪಟ್ಟಿತ್ತು. ಆ ಬೆಟ್ಟವನ್ನು ಯಾರು ಮುಟ್ಲಿಕ್ಕಾಗಲಿಲ್ಲ. ಪರಿಶುದ್ಧತೆಯಲ್ಲಿ ಯಾರು ಅದನ್ನು ಮುಟ್ಲಿಕ್ಕಾಗಲಿಲ್ಲ. ಅದು ಪರಿಶುದ್ಧಾತ್ಮರಾಗಿದ್ದರು. ಪರಿಶುದ್ಧಾತ್ಮರ ಬೆಂಕಿ ಅವರೆಲ್ಲರನ್ನು ಆವರಿಸಿಕೊಂಡಿತ್ತು. ಪ್ರಿಯರೇ, ಆ ಇಸ್ರಾಯೇಲ್ ಜನರನ್ನು ಮುನ್ನಡೆಸಿದಂಥ ಪರಿಶುದ್ಧಾತ್ಮರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಮೋಸೆಯು ಆ ಗುಡಾರದೊಳಗೆ ಹೋಗಬೇಕಾದರೆ ಜನರೆಲ್ಲರೂ ಮೋಸೆ ಹಿಂದೆ ನೋಡ್ತಿದ್ದರು. ಮೋಸೆ ಗುಡಾರದೊಳಗೆ ಹೋಗಿದ ತಕ್ಷಣ ಆಕಾಶದಲ್ಲಿ ತೇಜಸ್ಸೊಂದವರಿಗೆ ದರ್ಶನವಾಯಿತು. ಅವರೆಲ್ಲರೂ ಅಡ್ಡ ಬಿದ್ದು ಆರಾಧಿಸಿದರು. ಪ್ರಿಯರೇ,
ಅವರ ಪರಿಶುದ್ಧ ಆತ್ಮರಾಗಿದ್ದಾರೆ. ದೇವರ ಆತ್ಮರು ಅನೇಕ ಪ್ರವಾದಿಗಳಲ್ಲಿ ಬಂದು ಹೋಗುತ್ತಾ ಇದ್ದರು. ಅವರಿಗೆ ಪ್ರಕಟಪಡಿಸಬೇಕನ್ನ ಆ ಕ್ಷಣದಲ್ಲಿ ಅವರು ತಿಳಿಸಿ ಮತ್ತೆ ಅವರು ಹೋಗುತ್ತಾ ಇದ್ದರು. ಮೋಸೆ ಮೂಲಕ ಅನೇಕ ರೀತಿ ಪರಿಶುದ್ಧ ಆತ್ಮರು ಕಾರ್ಯಪ್ರವರ್ತ ಮಾಡಿದರು. ಮೋಸೆ ಸಮುದ್ರ ನೀರಿನ ಮೇಲೆ ಕೈ ಚಾಚಿದಾಗ ಅಲ್ಲಿ ಪರಿಶುದ್ಧ ಆತ್ಮರ ಶಕ್ತಿ ಅವರಲ್ಲಿ ಉಂಟಾಗಿ ಆ ಸಮುದ್ರದ ವಿಭಾಗವಾಗಿ ಒಣ ನೆಲದಲ್ಲಿ ನಡೆದು ಬರುವಂತೆ ಮಾಡಿದಲ್ಲಿ ಪರಿಶುದ್ಧ ಆತ್ಮರಾಗಿದ್ದಾರೆ ಪ್ರಿಯರೇ. ಆ ಮರುಭೂಮಿಯಲ್ಲಿ ಅವರು ಮನ್ನವನ್ನು ಕೇಳಿದಾಗ, ನೀರನ್ನು ಕೇಳಿದಾಗ ಅಲ್ಲಿ ಪರಿಶುದ್ಧ ಆತ್ಮರು ಮೋಶೆಗೆ ಪವಾಡ ಮಾಡುವ ಶಕ್ತಿಯನ್ನು ಕೊಟ್ಟರು. ಆ ಪವಾಡದ ಮೂಲಕ ಮೋಶೆ ಅಲ್ಲಿ ಅದ್ಭುತ ಕಾರ್ಯಗಳು ಮಾಡಲಾಯಿತು. ಆ ಶಕ್ತಿ ಆಗಿದೆ ಪರಿಶುದ್ಧ ಆತ್ಮರು ಪ್ರಿಯರೇ. ಈಜಿಪ್ಟ್ ದೇಶನ ಫರೋಹನ ಅರಸನ ಮುಂದೆ ಮೋಶೆಯನ್ನು ಕಲಿಸುವಾಗ ಅಲ್ಲಿ ಧೈರ್ಯವಾಗಿ ನಿಂತು ಮಾತನಾಡಿದ್ದು ದೇವರ ಆತ್ಮರಾಗಿದೆ. ನಾನು ತೊದಲು ಮಾತು ನುಡಿಯುವವನು, ನಾನು ಎಷ್ಟರವನು ಆತನ ಮುಂದೆ ನಿಲ್ಲಲೆಂದು ಕೇಳಿದಾಗ, ಇದೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೀನಿ ಎಂದು ದೇವರು ವಾಗ್ದಾನ ಮಾಡಿ ಆತನನ್ನು ಮುಟ್ಟಿ ಆ ಪರಿಶುದ್ಧ ಆತ್ಮರ ಮೂಲಕ ಆತನಿಗೆ ಪವಾಡ ಮಾಡುವ ಶಕ್ತಿಯನ್ನು ಕೊಡ್ತಾರೆ. ಈಜಿಪ್ಟಿನ ಫರೋಹನ ಮುಂದೆ ಆ ಕೋಲನ್ನು ಕೆಳಕ್ಕೆ ಹಾಕಿದಾಗ ಅದು ಸರ್ಪವಾಗಿ ಮಾರ್ಪಟ್ಟಿದ್ದು ದೇವರ ಆತ್ಮ ಮೂಲಕ ಪ್ರಿಯರೇ. ಇದು ನಾವು ಈ ಸತ್ಯವನ್ನು ಎಂದು ಮರೆಯಬಾರದು. ಏಕೆಂದರೆ ಆದಿ ಕಾಂಡದಿಂದ ಪ್ರಕಟಣಾ ಗ್ರಂಥದವರೆಗೂ ಎಲ್ಲ ಕಾರ್ಯಗಳು ಮಾಡಿದ್ದು ದೇವರ ಆತ್ಮರಾಗಿದ್ದಾರೆ. ಏಕೆಂದರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಭೂಮಿ ನಿರಾಕಾರವಾಗಿ ಬರಿದಾಗಿತ್ತು, ಆದಿ ಸಾಗರದ ಮೇಲೆ ಕಂಗತಲ ಕವಿದಿತ್ತು. ಆಗ ದೇವರ ಆತ್ಮ ಜಲರಾಶಿ ಮೇಲೆ ಚಲಿಸುತ್ತಿದ್ದಾಗ ಅಲ್ಲಿ ಬೆಳಕುಂಟಾಯಿತು. ಪ್ರಿಯರೇ, ಭೂಮಿ ಬೆಳಕುಂಟಾಗಿದೆ ಈ ರೀತಿ ಎಂಬುದು ನಾವು ಈ ಸತ್ಯವನ್ನು ತಿಳಿಯಬೇಕಾಗಿದೆ. ಪರಿಶುದ್ಧ ಆತ್ಮರು ನೀರಿನ ಮೇಲೆ ಚಲಿದಾಗ ಅಲ್ಲಿ ಬೆಳಕುಂಟಾಯಿತು. ಇದು ಅವರ ಕಾರ್ಯ, ಅವರ ಶಕ್ತಿಯಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ವಚನ ಭಾಗ ನಾವು ಮುಂದುವರಿಸಿ ನೋಡುವುದಾದರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ ಮಣ್ಣು ಬೂದಿಯಾಗಿರುವ ಮನುಷ್ಯನ ಮೂಗಿನಲ್ಲಿ ಪರಿಶುದ್ಧಾತ್ಮರೆಂಬ ಶ್ವಾಸವನ್ನು ದೇವರ ಆತ್ಮ ಊದಿದಾಗ ಅಲ್ಲಿ ಜೀವಾತ್ಮ ಉಂಟಾಯಿತು. ಬದುಕುವಂತೆ ಅವನಿಗೆ ಹಕ್ಕನ್ನು ದೇವರು ಕೊಟ್ಟರು. ಮಣ್ಣು ಬೂದಿಯಾಗಿರುವ ಮಾನವನೊಳಗೆ ತನ್ನ ಉಸಿರನ್ನೇ, ದೇವರ ಆತ್ಮವನ್ನೇ, ದೇವರ ಶಕ್ತಿಯನ್ನೇ ಅಲ್ಲಿ ಊದಿದಾಗ ಅಲ್ಲಿ ಜೀವ ಉಂಟಾಯಿತು. ಇದಾಗಿದೆ ಪರಿಶುದ್ಧ ಆತ್ಮರ ಕಾರ್ಯ. ಮತ್ತು ಪರಿಶುದ್ಧ ಆತ್ಮರು ಮಾಡಿದಂಥ ಎಲ್ಲ ಕಾರ್ಯಗಳು ಈ ವಚನ ಮೂಲಕ ನಾವು ನೋಡಬಹುದು. ಪ್ರೈಸ್ ಲಾರ್ಡ್. ವಚನ ಭಾಗ ನಾವು ಮುಂದುವರಿಸಿ ನೋಡುವುದಾದರೆ ಆದಿಕಾಂಡ 5ನೇ ಅಧ್ಯಾಯ 23-24ನೇ ವಚನದಲ್ಲಿ ಅನೋಕನು ದೇವರೊಂದಿಗೆ ಅನುನಿತಿಯಾಗಿ ನಡೆದುಕೊಂಡುದರಿಂದಲೇ ದೇವರು ಆತನ ಆತ್ಮ ಪಾಪದಲ್ಲಿ ಬೀಳಬಾರದೆಂಬ ಕಾರಣದಿಂದ ಆತನು ಕಣ್ಮರೆಯಾಗಿ ದೇವರ ಆತ್ಮ ಕರೆದುಕೊಂಡು ಹೋಗಿದ್ದು ಪ್ರಿಯರೇ. ಇದವರ ಕಾರ್ಯವಾಗಿದೆ, ಅವರ ಶಕ್ತಿಯಾಗಿದೆ. ನೋಹನಿಗೆ ಭೂಮಿ ಜಲಪ್ರಳಯದಿಂದ ನಾಶವಾಗುತ್ತದೆ ಎಂಬುದನ್ನು ಜನರು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ದರಿಂದ ಈ ಭೂಮಿ ಜಲಪ್ರಳಯದಿಂದ ಎಲ್ಲವನ್ನು ನಾಶ ಮಾಡ್ತಿದ್ದ ದೇವರು ತೀರ್ಮಾನ ತೆಗೆದುಕೊಂಡಾಗ ದೇವರ ಆತ್ಮ ಮೂಲಕ ನೋಹನಿಗೆ 3 ಅಂತಸ್ತಿನ ಹಡಗನ್ನು ಕೊಟ್ಟಲು ಅಲ್ಲಿ ಪ್ರೇರಣೆ ಕೊಟ್ಟಿದ್ದು ಪರಿಶುದ್ಧ ಆತ್ಮರಾಗಿದ್ದಾರೆ ಪ್ರಿಯರೇ. ಆ ಪರಿಶುದ್ಧ ಆತ್ಮರ ಮೂಲಕ ಆತನ 3 ಅಂತಸ್ತಿನ ದೋಣಿಯನ್ನು ಕಟ್ಟು ತನ್ನ ಕುಟುಂಬವನ್ನು, ಮಕ್ಕಳನ್ನೆಲ್ಲ ರಕ್ಷಿಸಲ್ಪಟ್ಟಿದ್ದು ದೇವರ ಆತ್ಮರ ಮೂಲಕ ಪ್ರಿಯರೇ. ಪ್ರೈಸ್ ಲಾರ್ಡ್. ಅವರ ಕಾರ್ಯವನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸುವುದಾದರೆ, ಇನ್ನು ಮುಂದುವರಿಸಿ ನೋಡುವುದಾದರೆ ಅಬ್ರಹಾಮನ ಜೀವನದಲ್ಲಿ, ಇಸಾಕನ ಜೀವನದಲ್ಲಿ, ಯಾಕೋಬನ ಜೀವನದಲ್ಲಿ ಯಾವ ರೀತಿ ದೇವರ ಆತ್ಮ ನಡೆಸಿದೆ ಎಂಬುದನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ಪಂಚಗ್ರಂಥಗಳಲ್ಲಿ ಧ್ಯಾನಿಸಿ ಚಿಂತಿಸಿ ನಾವು ಓದುವುದಾದರೆ ಯಾವ ರೀತಿ ಪರಿಶುದ್ಧ ಆತ್ಮರು ಆ ಪ್ರವಾದಿಗಳನ್ನು ನಡೆಸಿದೆಂಬುದನ್ನು ನಾವು ಗಮನಿಸಬಹುದು ಪ್ರಿಯರೇ. ಅಲ್ಲಿ ದೇವರ ಆತ್ಮರು ಮೋಶೆಯೊಂದಿಗೆ ನೀನು ಸಿನಾಯಿ ಬೆಟ್ಟಕ್ಕೂ 40 ದಿನ ಫಾಸ್ಟಿಂಗ್ ಪ್ರೇಯರ್ಗೂ ಅಲ್ಲಿ 40 ದಿನ ಅವರು ಹಗಲು ರಾತ್ರಿ ಪ್ರಾರ್ಥನೆ ಮಾಡಬೇಕಾದರೆ ಆ ಸಿನಾಯಿ ಬೆಟ್ಟದ ಸುತ್ತಲೂ ದೇವರ ಆತ್ಮ ಆವರಿಸಲ್ಪಟ್ಟಿತ್ತು. ಆತನಲ್ಲಿ ದೇವರ ಆತ್ಮ ತುಂಬಲ್ಪಟ್ಟಿತ್ತು. ಮೋಶೆ ಮುಖವನ್ನು ನೋಡಲಿಕ್ಕೆ ಯಾರ ಕೈಲಿ ಆಗಲಿಲ್ಲ. ಕಾರಣ ಏನಾಗಿತ್ತು?
ದೇವರ ಆತ್ಮವು, ಪರಿಶುದ್ಧಾತ್ಮರು ಮೋಸೆಯಲ್ಲಿ ತುಂಬಿದರಿಂದಲೇ ಆ ಜನರು ಮೋಶೆ ಮುಖವನ್ನು ನೋಡ್ಲಿಕ್ಕಾಗಲಿಲ್ಲ. ಆದರೆ ಅಲ್ಲಿ ಆ ಜನರು ಏನು ಮಾಡಿದರೆಂದು ಒಂದು ಕ್ಷಣ ಆಲೋಚನೆ ಮಾಡಿ ನೋಡುವುದಾದರೆ, ಮೋಸೆ ಎಲ್ಲಿ ಹೋದನೋ ಕಣ್ಮರೆ ಆಗಿದ್ದಾನೆ. ಆತ 40 ದಿನಗಳು ಫಾಸ್ಟಿಂಗ್ ಪ್ರೇಯರ್ಲಿ ದೇವರ ಆತ್ಮದ ಮೂಲಕ ಆತನ ವಾಸ ಮಾಡುವುದು ಹೋಗಿದ್ದರಿಂದ ಆ ಜನರು, ಈತ ಮೋಸೆ ಎಲ್ಲಿ ಹೋದನೋ ಗೊತ್ತಿಲ್ಲ, ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಲು ನಮಗೊಬ್ಬ ದೇವರನ್ನು ಮಾಡಿಕೊಂಡು ಆರೋನು ಕೇಳಿಕೊಂಡಾಗ ಅವರೆಲ್ಲ ಚಿನ್ನ ಬೆಳ್ಳಿ ಅವರಲ್ಲಿ ಇದ್ದಿದ್ದು ಎಲ್ಲವನ್ನು ತೆಗೆದುಕೊಂಡು ಬಂದು ಬೆಂಕಿಯಲ್ಲಿ ಹಾಕಿ ಅದನ್ನು ಕರಗಿಸಿ ಒಂದು ದೇವತೆಯನ್ನು ಅವರಿಗೆ ಮಾಡಿ, ಇದೇ ನೀರು ಇಸ್ರಾಯೇಲ್ ಜನರು ನಿಮಗೆ ಅಲ್ಲಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಕರೆತಂದ ದೇವರಿಂದ ಅವರು ಅಡ್ಡಬಿದ್ದು ಆರಾಧಿಸ್ತಾರೆ. ಪ್ರಿಯರೇ, ದೇವರ ಆತ್ಮ ತುಂಬಿದ ಮೋಶೆ ಪರಿಶುದ್ಧ ಆತ್ಮರ ಮೂಲಕ 10 ಕಟಲೆಯನ್ನು ತೆಗೆದುಕೊಂಡು ಆತ ಕೆಳಗೆ ಬರಬೇಕಾದರೆ ಈ ಜನರು ಈ ಥರ ಮಾಡುವುದನ್ನು ನೋಡಿ ಅವರು ವ್ಯಥೆ ಪಡುತ್ತಾರೆ, ದುಃಖ ಪಡುತ್ತಾರೆ. ದೇವರ ಆತ್ಮನವರು ವಿರುದ್ಧವಾಗಿ ನಡೆದುಕೊಂಡಿದ್ದರಿಂದ ಅಲ್ಲಿ ಭೀಕರವಾದ ಭೂಕಂಪ ಉಂಟಾಗಿ ಎಲ್ಲವೂ ಸರ್ವನಾಶವಾಗುತ್ತಾರೆ. ಪ್ರಿಯರೇ, ಈ ಸತ್ಯವನ್ನು ಬೈಬಲ್ ಗ್ರಂಥದಲ್ಲಿ ನಾವು ಧ್ಯಾನಿಸಿ ಚಿಂತಿಸಿ ನೋಡುವಂಥ ಸಮಯವಾಗಿದೆ ಪ್ರಿಯರೇ. ಹಾಗಾಗಿ ನಾವು ವಚನ ಭಾಗವನ್ನು ಮುಂದುವರಿಸಿ ನೋಡ್ತಾ ಇದ್ದರೆ, ಏಲಿಯ ಪ್ರವಾದಿ ಜೀವನದಲ್ಲಿ ದೇವರ ಆತ್ಮ ಯಾವ ರೀತಿ ಆತನೊಂದಿಗೆ ಇದ್ದರೆಂಬುದು ನಾವು ಚಿಂತಿಸಿ ಧ್ಯಾನಿಸಿ ನೋಡಬಹುದು. ಎಲೀಷ ಪ್ರವಾದಿ ಜೀವನದಲ್ಲಿ ಪರಿಶುದ್ಧ ಆತ್ಮರು ಹೇಗೆ ಅವರ ಜೀವನದಲ್ಲಿ ಕಾರ್ಯ ಪ್ರವರ್ತ ಮಾಡಿದರೆಂಬುದು ನೋಡಬಹುದು. ಎಲಿಯ ಪ್ರವಾದಿ ಕೊನೆಯದಾಗಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಿದ್ದು ಪರಿಶುದ್ಧ ಆತ್ಮರಾಗಿದ್ದಾರೆ. ರಥಗಳ ಮೂಲಕ ಅವರನ್ನು ವಿಂಗಡಿಸಿ ಸ್ವರ್ಗಲೋಕ ಕರೆದುಕೊಂಡು ಹೋಗಿದ್ದರು. ಎಲಿಯ ಪ್ರವಾದಿ ಪ್ರಾರ್ಥಿಸಿದಾಗ ಕೂಡಲೇ ಅಗ್ನಿ ಇಳಿದು ಬಂದು ಆ ಬಲಿಪೀಠ ಮಾಂಸ ಕಟ್ಟಿಗೆ ಬಾಲ್ ದೇವತೆ ವಿರುದ್ಧ ಆತ ನಿಂತಾಗ ಅಲ್ಲಿ ದೇವರ ಆತ್ಮಲ್ಲಿ ನೆರವು ನೀಡಿ ಎಲ್ಲವನ್ನು ಬರ್ಣ ಮಾಡಿತ್ತು. ಪ್ರಿಯರೇ, ಇದು ದೇವರ ಆತ್ಮ ಕಾರ್ಯ ನಾವು ನೋಡಬಹುದು. 1:18-38 ವಚನದಲ್ಲಿ ನಾವು ನೋಡಬಹುದು. ಪ್ರಿಯರೇ, ಎಲಿ ಪ್ರವಾದಿಗಿಂತಲೂ ಇಮ್ಮಡಿಯಾಗಿ ದೇವರ ಆತ್ಮ ಪಡೆದುಕೊಂಡನು. ಆತನ ಪರಲೋಕ ರಾಜ್ಯಕ್ಕೆ ಎಲಿಯ ಪ್ರವಾದಿ ಹೋಗಬೇಕಾದರೆ ನೀನು ಯಾವ ವರ ಬೇಕೋ ಕೇಳಿಕೊಂಡು ಎಲಿಷ್ಟ ಪ್ರವಾದಿಗೆ ಹೇಳಿದಾಗ, ನಿನ್ನೆಲ್ಲರೂ ಆತ್ಮಶಕ್ತಿ ನನಗೆ 2ರಷ್ಟು ಬೇಕೆಂದು ಕೇಳಿಕೊಂಡಾಗ, ನೀನು ವಜ್ರ ವೈಡೂರ ಆಗಲಿ, ಆಸ್ತಿ ಅಂತಸ್ತರಾಗಲಿ, ರೋಗ ಸೌಖ್ಯವಾಗಲಿ, ಈ ಲೋಕದ ಆಸೆ ಆಮೋಷಕ್ಕಾಗಿ ನೀನು ಕೇಳಲಿಲ್ಲ. ನೀನು ಕೇಳಿದ್ದೆ ದೇವರ ಆತ್ಮರಿಂದ. ಆ ದೇವರು ನಿನಗೆ ಈ ಆತ್ಮಶಕ್ತಿ ಅನುಗ್ರಹಿಸಲಿ ಎಂದು ಆತ ನುಡಿದಾಗ ದೇವರ ಆತ್ಮ ಆತನಿಗೆ ಇಮ್ಮಡಿ ಸಿಕ್ತು. ಪ್ರಿಯರೇ, ಆತ್ಮರ ಶಕ್ತಿಯಿಂದ ಜ್ಞಾನದ ಆತ್ಮ, ವಿವೇಕದ ಆತ್ಮ, ಧೈರ್ಯದ ಆತ್ಮ, ಶಕ್ತಿ ಆತ್ಮ, ಸಮಾಲೋಚನೆ ನೀಡುವ ಆತ್ಮ, ಸರ್ವೇಶ್ವರ ಅರಿವನ್ನು ಭಯವನ್ನು ಹುಟ್ಟಿಸುವ ಆತ್ಮ ಆ ಎಲಿಷ್ಟ ಪ್ರವಾದಿಯಲ್ಲಿ ನೆಲೆಸಿದ್ದರಿಂದ ನಾಬೋತನು ಕುಷ್ಠರೋಗದಿಂದ ನರಳುತ್ತಿದ್ದಾಗ ತನ್ನ ದೇಶದ ಪ್ರಜೆಯಿಂದ ಅಲ್ಲಿ ಪ್ರವಾದಿ ಎಲಿಷ ಇದ್ದಾನೆ, ಆತನ ಬಳಿಗೆ ಹೋದರೆ ಸೌಖ್ಯ ಒಂದು ಆಶ್ವಾಸನೆ ಪಡೆದು ಆತನ ಬಳಿಗೆ ಬಂದು ಇದು ಪ್ರಸ್ತಾಪ ಮಾಡಿದಾಗ, ನೀನು ಹೋಗಿ ನೀರಿನಲ್ಲಿ 7 ಸತಿ ಮುಳುಗಿ ಎದ್ದೇಳು ನುಡಿದಾಗ ಆತನು ಸಿಟ್ಟುಕೊಂಡು ತನ್ನ ಸೇವಕನ ಹೇಳ್ತಾನೆ, ಆತ ದೊಡ್ಡ ಕಾರ್ಯ ಮಾಡದೆ ನಿನಗೆ ಹೇಳಿಲ್ವಲ್ಲ, ಮಾಡಿ ನೋಡೋಣ ಎಂದಾಗ ಆತನು ಮುಳುಗಿ ಎದ್ದಾಗ ಆತನ ಕುಷ್ಠರೋಗ ಮಾಯವಾಗುತ್ತದೆ. ಪ್ರಿಯರೇ, ಆತನ ಬಹುಮಾನ ವಜ್ರ ವೈಡೂರುಗಳು ಎಲ್ಲ ತಂದು ಕಾಣಿಕೆ ಕೊಡ್ಲಿಕ್ಕೆ ಬರ್ತಾರೆ. ಪರಿಶುದ್ಧ ಆತ್ಮರು ಅದು ಮುಟ್ಟೋದಿಲ್ಲ. ಇನ್ನು ಯಾವ ಕಾಣಿಕೆ ನನಗೆ ಬೇಡ ಎಂದವರು ಹೇಳಿ ಕಲಿಸಿದಾಗ ಆತನ ಜೊತೆಯಲ್ಲಿದ್ದಂಥ ಸೇವಕನ ಗೆಹೇಜನು ಅವರ ಮುಂದೆ ಕಲಿಸಿ ಹಿಂದೆ ಹೋಗಿ, ಈಗ ತಾನೇ ನನ್ನ ಎಲೀಸ ಸ್ವಾಮಿ ಬಳಿಗೆ ಅತಿಥಿಗಳು ಬಂದಿದ್ದಾರೆ, ತಾವು ದಯಮಾಡಿ ಬಟ್ಟೆ ಬರಿಗಳು ಉಡುಗೊರು ಕೊಡಬೇಕೆಂದು ಕೇಳಿಕೊಂಡಾಗ ಅದನ್ನು ದೇವರ ಆತ್ಮ ವಿರುದ್ಧವಾಗಿ ಆತನು ತೆಗೆದುಕೊಂಡು ಬಂದಾಗ ಅದನ್ನು ದೇವರ ಆತ್ಮ ಎಲೀಷನಿಗೆ ಪ್ರಕಟಪಡಿಸ್ತಾರೆ. ನನ್ನ ಸೇವಕನೇ, ನೀನು ಎಲ್ಲಿ ಹೋಗಿ ಬಂದೆಂದು ಕೇಳಿದಾಗ ನಾನು ಎಲ್ಲಿ ಹೋಗಿಲ್ಲ ಸ್ವಾಮಿ ಎಂದಾಗ ದೇವರ ಆತ್ಮ ಜ್ಞಾನ ದೃಷ್ಟಿ ಮೂಲಕ ನೀನು ಆತನನ್ನು ಎದುರುಗೊಂಡು ಬಹುಮಾನ ತೆಗೆದುಕೊಂಡಿದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣದೆ ಹೋಯಿತು ಎಂದು ಹೇಳಿದಾಗ ಆ ನಾಮನಿಗಿದ್ದಂಥ ಕುಷ್ಠರೋಗಿ ಗಹೀಜನಿಗೆ ಬರ್ತದೆ. ಪ್ರಿಯರೇ, ದೇವರ ಆತ್ಮ ವಿರುದ್ಧವಾಗಿಲ್ಲ ಕಾರ್ಯ ಮಾಡಿದಾಗ ಯಾವ ರೀತಿ ರೋಗ ಆತನ ಮೇಲೆ ಬತ್ತು, ಪರಿಶುದ್ಧ ಆತ್ಮರ ಮೂಲಕ ಜ್ಞಾನದ ಮೂಲಕ ಎಲಿಷ್ಟ ಪ್ರವಾದಿಗೆ ಅವೆಲ್ಲ ನೋಡಲಿಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಇದು ಅವರ ಕಾರ್ಯ ಆಗಿದೆ. ಅವರು ಪರಿಶುದ್ಧ ಆತ್ಮರು ಯಾವ ರೀತಿ ನಮ್ಮ ಜೀವನದಲ್ಲಿ ನಡೆಸೆಂಬುದು ಧ್ಯಾನಿಸಿ ನಾವು ಚಿಂತಿಸಿ ನೋಡುವುದಾದರೆ, ಸಂಸೋನ ಪ್ರವಾದಿ ಮಹಾಶಕ್ತಿಯುತನಾಗಿದ್ದನು. ಆತನು ತಾಯಿಯ ಗರ್ಭದಲ್ಲಿ ಹುಟ್ಟುವಾಗಲೇ ಚೌರಕತ್ತಿ ನಿನ್ನ ತಲೆ ಮೇಲೆ ಬೀಳಬಾರದೆಂದು
ದೇವರಿಂದ ಆಶ್ವಾಸನೆ, ದೇವರಾತ್ಮದ ಆಶ್ವಾಸನೆ ಪಡೆದಿದ್ದನು. ಒಂದು ಶಿರಿ ಮೂಲಕ ಪ್ರೇರೇಪಿಸಿ ಆ ಗುಟ್ಟನ್ನು ಅರಿತುಕೊಂಡು ಅವನ ಪಾಪದಲ್ಲಿ ಬಿದ್ದಾಗ ದೇವರ ಆತ್ಮ ಅಲ್ಲಿ ನಷ್ಟವಾಯಿತು ಪ್ರಿಯರೇ. ಆ ನಷ್ಟವಾದ ಪರಿಣಾಮವಾಗಿ ಆತನನ್ನು ಫಿಲಿಷ್ಟಿಯರು ಕಟ್ಟಿ ಸೆರೆಮನೆಗೆ ದಬ್ಬಿದರು, ಇಟ್ಟುರುವ ಕೆಲಸವನ್ನು ಕೊಟ್ಟರು, ಅವನ ಕಣ್ಣುಗಳನ್ನು ಕಿತ್ತಿದರು, ಅವನ ಜೀವನವು ಸರ್ವನಾಶವಾಯಿತು. ದೇವರ ಆತ್ಮದ ಪ್ರಕಾರ ಅವನು ಜೀವಿಸಿದ್ದರಿಂದ ಫಿಲಿಷ್ಟಿಯರುಗಳನ್ನು ಸೌದೆ ಬಡಿಯುತ್ತಿದ್ದನು, ದೇವರ ಆತ್ಮದ ತುಂಬಿ ಕಾರ್ಯಪ್ರವರ್ತ ಮಾಡ್ತಾ ಇದ್ದನು. ಯಾವಾಗ ಆತನು ಪಾಪಕ್ಕೆ ಪ್ರಚೋದನಕ್ಕೆ ಅವನು ಎಡವಿದ್ದನೋ ಅಲ್ಲಿ ದೇವರ ಆತ್ಮ ಕಳೆದುಕೊಂಡನು ಪ್ರಿಯರೇ. ಪರಿಶುದ್ಧಾತ್ಮರ ಕಾರ್ಯ ಮತ್ತು ಆತನ ವಿರುದ್ಧವಾಗಿ ನಡೆದುಕೊಂಡಾಗ ಯಾವ ರೀತಿ ನಷ್ಟವನ್ನು ಅನುಭವಿಸುತ್ತೆಂಬುದನ್ನು ಪ್ರವಾದಿಗಳ ಗ್ರಂಥದಲ್ಲಿ ನಾವು ಧ್ಯಾನಿಸಿ ಚಿಂತಿಸಿದ್ದೀವಿ ಪ್ರಿಯರೇ. ದೇವರ ವಾಕ್ಯ ಮುಂದುವರಿಸಿ ನಾವು ನೋಡಿದಾದರೆ ಸಮುವೇಲ ಪ್ರವಾದಿಯನ್ನು ದಾವೀದನನ್ನು ಅಭಿಷೇಕ ಮಾಡಿದಾಗ ದೇವರ ಆತ್ಮವು ದಾವೀದನೊಳಗೆ ಬಂದು ನೆಲೆಗೊಂಡಿದ್ದರಿಂದ ಆತನ ಯುದ್ಧಗಳನ್ನು ಗೆದ್ದಲು ಸಾಧ್ಯವಾಯಿತು, ಎಲ್ಲ ಸೈನ್ಯಗಳನ್ನು ಸವಿದ ಪಡೆಯಲು ಸಾಧ್ಯವಾಯಿತು, ಗೋಲಿಯಾತನನ್ನು ನೆರಳುಗೊಳಿಸಲು ಸಾಧ್ಯವಾಯಿತು ಪ್ರಿಯರೇ. ಆತನ ಸಂಗಡಿಗರು ಮಹಾ ಹೋರಾಟಗಾರರಾಗಿದ್ದರು. ಈ ಸತ್ಯವನ್ನು ನಾವು ಮರೆಯಬಾರದು. ಆ ಹೋರಾಟವನ್ನು ಮಾಡಲು ದೇವರಾತ್ಮರೇ ಅವರಿಗೆ ನೆರವು ನೀಡಿದ್ದು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಬನ್ನಿ ಮುಂದುವರೆಸಿದ ವಚನ ಭಾಗ ನಾವು ನೋಡುವುದಾದರೆ ಎಜೆಕೇಲ ಪ್ರವಾದಿ ಗ್ರಂಥದಲ್ಲಿ 1ನೇ ಅಧ್ಯಾಯ 3ನೇ ವಚನ 28ನೇ ವಚನದಲ್ಲಿ ದೇವರ ಆತ್ಮ ದರ್ಶನ ಮೂಲಕ ನೀನು ಎದ್ದು ಬಯಲುಸೀಮೆಗೆ ಹೋಗು, ನಿನ್ನೊಳಗೆ ನಾನು ಮಾತನಾಡಬೇಕೆಂದು ಹೇಳಿದಾಗ ಅಲ್ಲಿ ದೇವರ ಆತ್ಮರು, ಪರಿಶುದ್ಧ ಆತ್ಮರು ಆತನೊಳಗೆ ಉಕ್ಕಿ ಆತನ ಎದ್ದು ನಿಲ್ಲುವಂತೆ ಮಾಡುತ್ತದೆ. ಎಜೆಕೇಲ ಪ್ರವಾದಿ ಗ್ರಂಥ 37ನೇ ಅಧ್ಯಾಯದಲ್ಲಿ ದೇವರ ಆತ್ಮ ಆತನ ಎತ್ತಿಕೊಂಡು ಹೋಗಿ ಒಂದು ಎಲುಬುಗಳು ಕಣಿವೆಯಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ಪ್ರವಾದನೆ ಮಾಡಲು ಆಜ್ಞಾಪಿಸ್ತಾರೆ. ಅಲ್ಲಿ ಎಲ್ಲ ಎಲುಬುಗಳು ಜೀವ ಶ್ವಾಸವನ್ನು ಉಂಟು ಮಾಡ್ತದೆ, ನರಗಳು ಹಬ್ಬಿಕೊಳ್ಳುತ್ತದೆ, ಜೀವ ಮಾತ್ರ ಇರೋದಿಲ್ಲ. ದಿಕ್ಕುಗಳಿಂದ ಅದಕ್ಕೆ ಶ್ವಾಸವನ್ನು ನುಡಿ ಅಂದಾಗ ಅದರೊಳಗೆ ದೇವರ ಆತ್ಮ ಹುಕ್ಕಿ ಎಲ್ಲವೂ ಬೇರೂರು ನಿಲ್ಲಲು ಸಾಧ್ಯವಾಯಿತು ಪ್ರಿಯರೇ. ಇದು ಮನುಷ್ಯರ ಕಾರ್ಯ ನಿಮಿತ್ತವಾಗಿ ಅಲ್ಲ, ಎಜೆಕೇಲ ಪ್ರವಾದಿ ನಿಮಿತ್ತವಾಗಲ್ಲ, ದೇವರಾತ್ಮ ಆತನ ಮೂಲಕ ಕಾರ್ಯವನ್ನು ಮಾಡಲು ಆ ಸಮಯದಲ್ಲಿ ನೆರವಾಯಿತು. ಪ್ರೈಸ್ ದಿ ಲಾರ್ಡ್. ಅದೇ ದೇವರ ಆತ್ಮ ನನ್ನನ್ನು ಮುನ್ನಡೆಸುವಂತ ಆತ್ಮರಾಗಿದ್ದಾರೆ, ಸಮಾಜವನ್ನು, ದೇಶವನ್ನು, ಲೋಕವನ್ನು ಎಲ್ಲವನ್ನು ಮುನ್ನಡೆಸುವಂತ ಆಗಿದ್ದಾರೆ. ಅದಕ್ಕೆ ಯೆಶಾಯ ಪ್ರವಾದಿ 4:5 ಸಿಯೋನು ಪರ್ವತಗಳ ಮೇಲೆ ಚಪ್ಪರದಂತೆ, ಛತ್ರಿಯಂತೆ, ಮಂಟಪದಂತೆ, ಬೆಳಕಂತೆ, ಗಾಳಿಯಂತೆ, ಗುಡುಗಿನಂತೆ ಪರಿಶುದ್ಧ ಆತ್ಮರ ಆವರಿಸಲ್ಪಟ್ಟಿದೆ ಎಂಬುದು ದೇವರ ವಾಗ್ದಾನ ನೋಡಿದರು ಪ್ರಿಯರೇ. ಅವರು ಒಂದು ಗಾಳಿಯಾಗಿ, ಬೆಳಕಾಗಿ, ಮಿಂಚಾಗಿ, ಗುಡುಗಾಗಿ, ಅಗ್ನಿಯಾಗಿ ನಮ್ಮಲ್ಲಿಗೆ ಆವರಿಸ್ತಾರೆ. ಇದು ಪರಿಶುದ್ಧ ಆತ್ಮರು ಮಾಡುವ ಕಾರ್ಯವಾಗಿದೆ. ಅವರ ದರ್ಶನಗಳ ಮೂಲಕ ನಮ್ಮಲ್ಲಿಗೆ ಪ್ರವೇಶ ಮಾಡ್ತಾರೆ, ಪ್ರೇರಣೆ ಮೂಲಕ ನಮ್ಮಲ್ಲಿಗೆ ಪ್ರವೇಶ ಮಾಡ್ತಾರೆ. ವಚನ ಭಾಗನ ಮುಂದುವರಿಸಿ ನೋಡುವುದಾದರೆ ಯೆರೆಮೀಯ ಪ್ರವಾದಿಗೆ, ಇದೋ ನಿನ್ನ ಬಾಯಿಗಳು ನನ್ನ ಮಾತನ್ನು ಇಟ್ಟಿದ್ದೀನಿ, ಆ ಜನರನ್ನು ಸವದಿಯಾಗಿಸ್ತೀನಿ, ಬೆಂಕಿಯಾಗಿಸ್ತೀನಿ ಎಂದು ದೇವರು ವಾಗ್ದಾನ ಮಾಡಿ ಆ ಪರಿಶುದ್ಧ ಆತ್ಮರ ಮೂಲಕ ಯೆರೆಮೀಯ ಪ್ರವಾದಿನ ಆಶೀರ್ವಾದ ಮಾಡಿ ಕಲಿಸಿದರು ದೇವರ ಆತ್ಮ ಸಾರಲಕ್ಕೆ ಲೋಕಕ್ಕೆ. ಪ್ರೈಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಪರಿಶುದ್ಧ ಆತ್ಮರ ಮೂಲಕ ಆತನು ತುಂಬಲ್ಪಟ್ಟನು, ಅನೇಕ ಕಾರ್ಯಗಳ ಮೂಲಕ ಜೆರುಸಲೇಮ್ ಏಳು, ನಿನಗೆ ಪ್ರಕಾಶಿಸು, ಸರ್ವೇಶ್ವರ ತೇಜಸ್ಸು ನಿನ್ನ ಮೇಲೆ ಒದಿಸಿದೆ ಎಂಬುದು ವಾಗ್ದಾನದ ಮೂಲಕ ದೇವರ ಆತ್ಮ ಆವರಿಸಲ್ಪಟ್ಟಿತ್ತು. ಯೆಶಾಯ ಪ್ರವಾದಿ 58:8 ಸರ್ವೇಶ್ವರ ಮಹಿಮೆ ನಿನ್ನ ಹಿಂಬಲವಾಗಿ ಎಡಬಲವಾಗಿ ನಿನ್ನ ಸುತ್ತಲೂ ಆವರಿಸಲ್ಪಟ್ಟಿದೆ. ಇಂದಿನ ದಿನಗಳಲ್ಲಿ ಸೈತಾನನು ನಮ್ಮ ಹಿಂದೆ ಏನು ಮಾಡ್ತಾನೆ ನಮಗೆ ಗೊತ್ತಿಲ್ಲ. ದೇವರ ಆತ್ಮ ನಮ್ಮ ಹಿಂದೆ ಮುಂದೆ ಇರುವುದರಿಂದ ಆ ಸೈತಾನ ಸಂಗಡಿಗರನ್ನು ಒಡೆದು ಉರುಳಿಸ್ತಾನೆ ಪ್ರಿಯರೇ. ಆ ದೇವರ ಆತ್ಮಕ್ಕಾಗಿ ನಾವು ಆಶ್ರಯ ಪಡುವವರಾಗಿರಬೇಕು. ಈ ಲೋಕದಲ್ಲಿ ನೀನು ಎಷ್ಟು ಸತಿ ಬೈಬಲ್ ಓದ್ಬೋದು, ಪ್ರಾರ್ಥನೆ ಮಾಡ್ಬೋದು, ಬಲಿಪೂಜೆ ಭಾಗವಹಿಸಬಹುದು, ಎಲ್ಲ ಕಾರ್ಯಗಳು ಮಾಡುವುದು ಒಳ್ಳೆಯದೇ. ಆದರೆ ಪರಿಶುದ್ಧ ಆತ್ಮರೊಂದಿಗೆ ಇರುವ ಸಂಬಂಧವು ನಿನಗಿಲ್ಲದೆ ಹೋದರೆ ನೀನು ಎಲ್ಲೂ ತಲುಪೋದಿಲ್ಲ ಪ್ರಿಯರೇ. ಇದು ನಾವು ನೆನಪಿನಲ್ಲಿಟ್ಟು ದೇವರ ಆತ್ಮೆಗೆ ನಾವು ವಿಧೇಯರಾಗಿ ಜೀವಿಸೋಣ. ಇದೇ ಪರಿಶುದ್ಧ ಆತ್ಮನ ನಾವು ಮುಂದುವರಿಸಿ ನಾವು ವಾಚನ ಭಾಗ ನೋಡುವುದಾದರೆ ಗಾಬ್ರಿಯೇಲ ದೂತನ ಮಾತೆ ಮರಿಯಮ್ಮನ ಬಳಿಗೆ ಬಂದು, ದೇವನವರು ಬರೆಯುತ್ತಲೇ ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನಿದ್ದಾರೆ, ಈಗ ನೀನು ಗರ್ಭವತಿ ಆಗಿ ಒಬ್ಬ ಮಗನನ್ನು ಇರಬೇರೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು, ಆತನ ಪರಾತು ಪುತ್ರನು ದೇವಪುತ್ರನಿಂದ ಎನಿಸಿಕೊಳ್ಳುವಾಗ ಮರಿಯಲು ನುಡಿತಾರೆ, ಇದು ಹೇಗಾದರೂ ಸಾಧ್ಯ, ಇದು ಹೇಗಾಗುವುದು ಸಾಧ್ಯ, ನನಗೆ ಯಾವ ಪುರುಷನು ಸಂಪರ್ಕ ಇಲ್ಲವಲ್ಲೆಂದಾಗ ದೇವರಾತ್ಮ ನಿನ್ನನ್ನು ಆವರಿಸುವುದು ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲೆಂದು ಅಲ್ಲಿ ನುಡಿದಾಗ ದೇವರಾತ್ಮ ಮೂಲಕ ತಾಯಿ ಮರೆಯಲು ಗರ್ಭವನ್ನು ತಾಳುತ್ತಾರೆ, ಯೇಸು ಸ್ವಾಮಿಗೆ ಜನ್ಮವನ್ನು ಅಲ್ಲಿ ನೀಡುತ್ತಾರೆ ಆ ಪರಿಶುದ್ಧ ಆತ್ಮರ ಮೂಲಕ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರಾತ್ಮ ವಚನ ಭಾಗವನ್ನು ಮುಂದುವರಿಸಿ ನಾವು ನೋಡುವುದಾದರೆ ಲೂಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ ಭಾಗ ಮುಂದೆ ನೋಡುವುದಾದರೆ, ಸಿಮೆಯೋನನೊಬ್ಬ ಪ್ರವಾದಿ ಇದ್ದನು. ಆತನು ಪರಿಶುದ್ಧ ಆತ್ಮರಿಂದ ಪ್ರೇರಿತ ಪಡೆದು ಯೇಸು ಕ್ರಿಸ್ತನ ರಕ್ಷಕನನ್ನು ಕಾಣುವವರೆಗೂ ನನಗೆ ಸಾವಿಲ್ಲವೆಂದು ಪರಿಶುದ್ಧ ಆತ್ಮರಿಂದ ಆತ ಆಶ್ವಾಸನೆ ಪಡೆದಿದ್ದನು. ಇದಾಗಿದೆ ಅವರ ವಾಗ್ದಾನಕಾರಿಯಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ಲೂಕನ ಸುವಾರ್ತೆಯಲ್ಲಿ ಕೇಳಿರಿ ಕೊಡಲಾಗದು, ಹುಡುಕಿರಿ ಸಿಗುವುದೆಂಬುದು,
ಏನು ಕೇಳಬೇಕು, ಏನು ಹುಡುಕಬೇಕು, ಪರಿಶುದ್ಧಾತ್ಮರು ಕೇಳಿ ಪರಿಶುದ್ಧಾತ್ಮರು ಹುಡುಕಬೇಕೆಂದು ಯೇಸು ಸ್ವಾಮಿ ವಾಗ್ದಾನ ಮಾಡಿ ನಮಗೆ ಕರೆದರು. ಪ್ರಿಯರೇ, ದೇವರ ಆತ್ಮ ಮೂಲಕ ಅನೇಕ ಪ್ರವಾದಿಗಳು ಆದಿಕಾಂಡದಿಂದ ಪ್ರಕಟಣಾ ಗ್ರಂಥದವಾಗಿ ನೋಡಿದ್ದೀವಿ. ಈ ಪರಿಶುದ್ಧ ಆತ್ಮರನ್ನು ನಾವು ಹಿಂಬಾಲಿಸುವುದರಿಂದ, ಪರಿಶುದ್ಧ ಆತ್ಮನ ಅನುಸರಿಸಿ ನಡೆಯುವುದರಿಂದ, ಪರಿಶುದ್ಧ ಆತ್ಮನ ಜೊತೆಗೆ ಜೀವಿಸುವುದರಿಂದ, ಪರಿಶುದ್ಧ ಆತ್ಮದಿಂದ ಒಡನಾಟ ಇರುವುದರಿಂದ, ಪರಿಶುದ್ಧ ಆತ್ಮರಿಂದ ಕಾರ್ಯಪ್ರವೃತ್ತ ಮಾಡುವುದರಿಂದ ನಮ್ಮೆಲ್ಲವನ್ನು ಆತನು ನಮ್ಮನ್ನು ಮುನ್ನಡೆಸುತ್ತಾನೆ. ದೇವರ ಆತ್ಮರು ನಮ್ಮ ಮೂಲಕ ನಮ್ಮೆಲ್ಲ ಕಾರ್ಯಗಳು ಸಿದ್ಧಗಳು ಆತನು ಕಾರ್ಯಪ್ರವೃತ್ತ ಮಾಡ್ತಾನೆ. ಅದಾಗಿ ದೇವರ ಆತ್ಮರು ನಮ್ಮನ್ನೇ ಸರೆಂಡರ್ ಆಗೋಣ, ದೇವರ ಇಚ್ಛೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ, ಎಲ್ಲರ ಕಣ್ಣುಗಳು ಮುಚ್ಚೋಣ. ಸರ್ವಶಕ್ತ ತಂದೆಯಾದ ದೇವರೇ, ಆದಿಕಾಂಡದಿಂದ ಪ್ರಕಟಣಾ ಗ್ರಂಥದವರೆಗೂ ಅನೇಕ ಪ್ರವಾದಿಗಳನ್ನು ಮುನ್ನಡೆಸಿದ ದೇವರ ಆತ್ಮರೇ, ಇದೋ ನಮ್ಮನ್ನು ಸರೆಂಡರ್ ಮಾಡ್ತೀನಿ, ನನ್ನ ಜೀವತ್ವ ನಿನ್ನ ಹತೋಟಿಗೆ ಕೊಡ್ತಿದ್ದೀನಿ ಸ್ವಾಮಿ. ಯೇಸು ಸ್ವಾಮಿಯಲ್ಲಿ ಪರಿಶುದ್ಧ ಆತ್ಮರು ಇಳಿದು ಬಂದದ ಪರಿಶುದ್ಧ ಆತ್ಮರೇ, ಮೋಸೆಯಲ್ಲಿ ಇಳಿದು ಬಂದಂಥ ಪರಿಶುದ್ಧ ಆತ್ಮರೇ, ಅಬ್ರಹಾಮನ ಮೇಲೆ ಇಳಿದು ಬಂದಂಥ ಪರಿಶುದ್ಧ ಆತ್ಮರೇ, ಅನೂಕನ ಮೇಲೆ ಇಳಿದು ಬಂದಂಥ ಪರಿಶುದ್ಧ ಆತ್ಮರೇ, ಎಲ್ಲ ಪ್ರವಾದಿಗಳ ಮೇಲೆ ಇಳಿದು ಬಂದಂಥ ಪರಿಶುದ್ಧ ಆತ್ಮರೇ, ಈ ಸಮಯದಲ್ಲಿ ನಮ್ಮೆಲ್ಲರ ಮೇಲೆ ಛತ್ರಿಯಂತೆ, ಚಪ್ರದಂತೆ, ಮಂಟಪದಂತೆ, ಬೆಳಕಂತೆ, ಬುಡುಗಂತೆ, ಗಾಳಿಯಂತೆ ನಮ್ಮಲ್ಲಿ ಸಂಪೂರ್ಣವಾಗಿ ಆವರಿಸಲ್ಪಡಲಿ ಸ್ವಾಮಿ. ಏಕೆಂದರೆ ಪರಿಶುದ್ಧ ಆತ್ಮ ಬರುವಂಥ ಸಿಚುವೇಶನ್ಗಳು, ಪರಿಶುದ್ಧ ಆತ್ಮ ನಮ್ಮಲ್ಲಿ ಪ್ರವೇಶಿಸುವಂಥ ಪ್ರೇರಣೆಗಳು ಒಂದು ಬೆಂಕಿಯಾಗಿ, ಗಾಳಿಯಾಗಿ, ಗುಡುಗಾಗಿ, ಮಿಂಚಾಗಿ, ನೀರಿನ ಮೂಲಕ, ಪ್ರೇರಣೆ ಮೂಲಕ, ನಾನಾ ರೀತಿ ಕನಸುಗಳ ಮೂಲಕ, ದರ್ಶನಗಳ ಮೂಲಕ ಈ ಪರಿಶುದ್ಧ ಆತ್ಮರು ಬರುವಂಥ ಮುನ್ಸೂಚನೆ ಆಗಿದೆ ಪ್ರಿಯರೇ. ಹಾಗಾಗಿ ದೇವರ ಆತ್ಮ ನಮ್ಮನ್ನೆಲ್ಲವನ್ನು ಸರೆಂಡರ್ ಮಾಡೋಣ. ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ಪ್ರಪಂಚವನ್ನು, ವಿಶ್ವವನ್ನು, ಎಲ್ಲ ವಿಶ್ವದ ರಾಷ್ಟ್ರಗಳನ್ನು ಇದೋ ದೇವರಿಗೆ ಸರೆಂಡರ್ ಮಾಡೋಣ. ಇಂದಿನ ಪೀಳಿಗೆಯಲ್ಲಿ ಎಲ್ಲ ಮಕ್ಕಳ ಮೇಲೆ ಆ ಪರಿಶುದ್ಧ ಆತ್ಮ ಶಕ್ತಿ ಇಳಿದು ಬರಲಿ. ಎಲ್ಲ ಕುಟುಂಬಗಳ ಮೇಲೆ, ವಲಯಗಳ ಮೇಲೆ, ದೇಶಗಳ ಮೇಲೆ, ಪ್ರಜೆಗಳ ಮೇಲೆ, ಪ್ರವಾದಿಗಳ ಮೇಲೆ, ಪರಿಶುದ್ಧರ ಮೇಲೆ, ಅಧ್ಯಾಪಕರ ಮೇಲೆ, ಸೇವಕರ ಮೇಲೆ, ಬೋಧಕರ ಮೇಲೆ, ಉಪದೇಶರ ಮೇಲೆ, ಧಾರ್ಮಿಕ ಸಹೋದರ ಮೇಲೆ ವಿಶ್ವವ್ಯಾಪಿ ಪರಿಶುದ್ಧ ಆತ್ಮರು ಛತ್ರಿಯಂತೆ, ಚಪ್ರದಂತೆ, ಮಂಟಪದಂತೆ, ಬೆಳಕಂತೆ, ಗಾಳಿಯಂತೆ, ಗುಡುಗಂತೆ ಎಲ್ಲರ ಮೇಲೆ ಆವರಿಸಲ್ಪಟ್ಲಿ. ಏವೇಲಿನಲ್ಲಿರುವ ಪ್ರಕಾರ 2:28 ಸುರಿಸುವೆನು ಸರ್ವರ ಮೇಲಿನ ಆತ್ಮವನ್ನು ಅಂತಿಮ ದಿನಗಳಲ್ಲಿ ವಾಗ್ದಾನ ಸುರಿಮಲೆಯನ್ನು ಎಲ್ಲರ ಮೇಲೆ ಸುರಿಸಲೆಂದು ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.